ಟೆಸ್ಟ್ ಕ್ರಿಕೆಟ್ನಲ್ಲಿ ರಿಷಬ್ ಪಂತ್ ಒಂದು ಹೊಸ ದಾಖಲೆ ಮಾಡಿದ್ದಾರೆ ಅಂತ ಹೇಳಬೇಕು. ಹೌದು, ಇಂಡಿಯಾ ಪರವಾಗಿ ಟೆಸ್ಟ್ ಕ್ರಿಕೆಟ್ನಲ್ಲಿ ರಿಷಬ್ ಪಂತ್ ಈಗ ಹೊಸ ದಾಖಲೆ ಮಾಡಿದ್ದಾರೆ. ಹೌದು, ಅವರ ದಾಖಲೆನ ಅವರೇ ಮುರಿಕೊಂಡಿದ್ದಾರೆ ಅಂತ ಹೇಳಬೇಕು. ಹೌದು, ಆ ದಾಖಲೆ ಏನಪ್ಪ ಅಂತಂದರೆ ಅತಿ ವೇಗದ ಅರ್ಧಶತಕ ಬಾರಿಸಿರುವುದು ಕೇವಲ ಕೆಲವೇ ಬಾಲ್ಗಳಲ್ಲಿ. ಹೌದು, ಇಂದು ನಡೀತಾ ಇರೋ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ 5ನೇ ಟೆಸ್ಟ್ ಪಂದ್ಯದಲ್ಲಿ ರಿಷಬ್ ಪಂತ್ ಅರ್ಧಶತಕವನ್ನು ಕೇವಲ 29 ಬಾಲಲ್ಲಿ ಬಾರಿಸಿದ್ದಾರೆ ಅಂತ ಹೇಳಬೇಕು. ಹೌದು, ಈ ಮೊದಲು ಇವರೇ ಇಂಡಿಯಾ ಪರವಾಗಿ ಶ್ರೀಲಂಕಾ ವಿರುದ್ಧ 28 ಬಾಲ್ಗಳಲ್ಲಿ ವೇಗದ ಅರ್ಧಶತಕವನ್ನು ಸಿಡಿಸಿದರು. ಈಗ ಅವರ ದಾಖಲೆನೇ ಸೆಕೆಂಡ್ ರ್ಯಾಂಕಲ್ಲಿ ಇದೆ ಅಂತಲೇ ಹೇಳಬೇಕು. ಹೌದು, ರಿಷಬ್ ಪಂತ್ ಯಾವುದೇ ಫಾರ್ಮ್ಯಾಟ್ನ T20 ಥರನೇ ನೋಡ್ತಾರೆ ಅಂತ ಹೇಳಬೇಕು. ಹೌದು, ಅಷ್ಟೊಂದು ವೇಗವಾಗಿ ರನ್ನ ಗಳಿಸ್ತಾರೆ ಅಂತಲೇ ಹೇಳಬೇಕು. ಮೊದಲನೇ ಇನ್ನಿಂಗ್ಸ್ನಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿ ನೋಡ್ಕೊಂಡು ಆಡ್ತಾಯಿದ್ರು. ಆದರೆ ಈ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ತುಂಬಾ ಸ್ಪೀಡಾಗಿ ವೇಗವಾಗಿ ಆಡ್ತಾರೆ ಅಂತಲೇ ಹೇಳಬೇಕು. ರಿಷಬ್ ಪಂತ್ ಈ ಥರ ಆಡಿ ಎಷ್ಟು ಬಾಲ್ಗೆ ಶತಕ ಸಿಡಿಸ್ತಾರೆ ಅಂತ ಈಗ ನೋಡಬೇಕು. ಇವಾಗಿನ್ನೂ ರಿಷಬ್ ಪಂತ್ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಇಂಡಿಯಾದ ಥರ್ಡ್ ಸೆಷನ್ ನಡೀತಾ ಇದೆ. ಇನ್ನೇನು ಕೆಲವು ಓವರ್ಗಳಲ್ಲಿ ಥರ್ಡ್ ಸೆಷನ್ ಕೂಡ ಮುಗಿದೋಗುತ್ತೆ. ಇವತ್ತೇ ಸೆಂಚುರಿ ಬಾರಿಸ್ತಾರ ಅಂತ ಕಾದು ನೋಡಬೇಕಿದೆ. ಹೌದು, ರಿಷಬ್ ಪಂತ್ ಈ ಥರ ವೇಗವಾಗಿ ಅರ್ಧಶತಕ ಬಾರಿಸೋದು ಏನು ಅನಿಸುತ್ತೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹೌದು, ಟೆಸ್ಟ್ ಕ್ರಿಕೆಟ್ನಲ್ಲಿ ರಿಷಬ್ ಪಂತ್ ಒಬ್ಬರೇ ಈ ಥರ ಸ್ಪೀಡ್ ಆಡೋದು ಅನಿಸುತ್ತೆ ಇಂಡಿಯಾ ಪರವಾಗಿ. ಹೌದು ಮಗ, ಫುಲ್ ಸ್ಪೀಡಾಗಿ ಆಡ್ತಾ ಇದ್ದಾರೆ ಅಂತ ಹೇಳಬೇಕು. ಈಗಾಗಲೇ ಇಂಡಿಯಾ 4 ವಿಕೆಟ್ನ ಕಳ್ಕೊಂಡಿದೆ. ರವೀಂದ್ರ ಜಡೇಜಾ ಮತ್ತು ರಿಷಬ್ ಪಂತ್ ಕ್ರೀಸ್ನಲ್ಲಿದ್ದಾರೆ ಅಂತ ಹೇಳಬೇಕು. ಹೌದು, ನೋಡೋಣ ಏನು ಮಾಡ್ತಾರೆ ಈ ಕೊನೆಯ ದಿನದವರೆಗೂ ಅಂತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬಂದು ಲೈಕ್ ಮಾಡಿ.